ಹೊತ್ತಿಗೆ ಭರಿಸಲಾರದ ಆಸೆಯ ಪ್ರತಿಕಾರ ತೀರಿಸಲು ಈ ಹೇಸಿ ಆಟ ಹೂಡಿದೆಯೇನಪ್ಪ. ತಾವು ಎಲ್ಲಿವರೆಗೆ ಅಭ್ಯಾಸ ಮಾಡಿರಿ? 5ನೇ ಕ್ಲಾಸ್ವರೆಗೆ ಅಭ್ಯಾಸ ಮಾಡಿದ್ರಿ. ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಭಾಗದ ಅನೇಕ ಪ್ರತಿಭಾವಂತ ಕಲಾವಿದರು ನಮ್ಮ ಭಾಗದಲ್ಲಿದ್ದು ಅಂಥ ಪ್ರತಿಭಾವಂತರನ್ನು ಇಂದು ಯಾವುದೇ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸುದ್ದಿ ಮಾಧ್ಯಮದಲ್ಲಾಗಲಿ ಅವರು ಇದುವರೆಗೂ ಬಂದಿಲ್ಲ. ಹೀಗಾಗಿ ನಮ್ಮ ಪಾಟೀಲ್ ನ್ಯೂಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗ್ರಾಮೀಣ ಭಾಗದ ಸುಮಾರು 50 ವರ್ಷಗಳ ಕಾಲ ಒಂದು ಕಲಾರಂಗದಲ್ಲಿ, ಕಲಾ ಕ್ಷೇತ್ರದಲ್ಲಿ ಮತ್ತು ಜೀವನದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರು ಇವತ್ತು ನಮ್ಮ ಮುಂದಿದ್ದಾರೆ. ಅವರು ಮೌನೇಶ್ ವಿಶ್ವಕರ್ಮ ಅಂತಂದು ಅವರನ್ನು ಒಂದಿಷ್ಟು ನಮ್ಮ ಚಾನಲ್ನಿಂದ ಗುರುತಿಸಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ದಯವಿಟ್ಟು ಇನ್ನೂ ಅವರ ಸೇವೆಯನ್ನು ನಮ್ಮ ಸಮಾಜದಲ್ಲಿ ಗುರುತಿಸಿ ಅವರಿಗೆ ಹೆಚ್ಚಿನ ಒಂದು ಮಾನ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಮಾಜದಲ್ಲಿ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಮೌನೇಶ್ ವಿಶ್ವಕರ್ಮರನ್ನು ಮತ್ತು ನಮ್ಮ ಭಾಗದ ಹಿರಿಯ ಶಿಕ್ಷಕರು, ಸಂಗೀತ ನಿರ್ದೇಶಕರು ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರನ್ನು ಕೂಡ ನಮ್ಮ ಚಾನಲಿಗೆ ಆತ್ಮೀಯ ಸ್ವಾಗತ ಕೊಡ್ತೀನಿ. ಮುಂದಿನ ಕಾರ್ಯಕ್ರಮವನ್ನು ಮಂಜುನಾಥ್ ಸರ್ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ರೀ. ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ. ಇವತ್ತು ಮಾನಯ ವಿಶ್ವಕರ್ಮ ಎನ್ನುವಂಥ ಬಹು ಪ್ರತಿಭೆಗಳಂಥ ಒಬ್ಬ ವ್ಯಕ್ತಿನ ಇವತ್ತು ನಾನು ಸಂದರ್ಶನ ಮಾಡುವಂಥದ್ದು ನನ್ನ ಜೀವನದ ಒಂದು ಸೌಭಾಗ್ಯ ಕ್ಷಣ ಅಂತ ನಾನು ಭಾವಿಸ್ಕೊತೀನಿ. ಸರ್, ನಿಮ್ಮ ಜೀವನದ ಎಲ್ಲ ಮಗ್ಗಲುಗಳನ್ನು ನಾನು ಕೆಲವೊಂದು ಪ್ರಶ್ನೆಗಳನ್ನು ಹಾಕೋದ್ರ ಮುಖಾಂತರ ನಿಮ್ಮಿಂದ ಮಾಹಿತಿ ತೆಗೆದುಕೊಳ್ತೀನಿ. ತಾವೆಲ್ಲ ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲು ಈ ಭಾಗದೊಳಗೆ ಕಲಾಕ್ಷೇತ್ರದೊಳಗೆ ಗುಡಿಸಿಕೊಂಡಿರುವಂಥದ್ದು ಸಾಮಾಜಿಕ ನಾಟಕಗಳಲ್ಲಿ ನೀವು ಅದನ್ನು ಅಲ್ಲಿ ಬಹುವಾಗಿ ಗುಡಿಸಿಕೊಂಡಿರುವಂಥದ್ದು. ನಂತರ ಅದರ ಆಚೆ ವಿವಿಧ ಕಲಾ ಪ್ರಕಾರಗಳಲ್ಲಿ ತಾವು ಕೂಡ ಗುಡಿಸಿಕೊಂಡಿದ್ದೀರಿ. ನಿಜವಾಗಿ ಕೂಡ ನೀವು ನಮ್ಮ ಭಾಗದ ಒಂದು ದೊಡ್ಡ ದೈತ್ಯ ಪ್ರತಿಭೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡುತ್ತೇನೆ. ಸರ್, ಮೊದಲು ನಿಮ್ಮ ತಂದೆ ತಾಯಿಯರ ಬಗ್ಗೆ ಒಂದಿಷ್ಟು ನಮ್ಗೆ ಪರಿಚಯ ಮಾಡಿಕೊಡಿ. ನಮ್ಮ ತಂದೆ ಬಸವಣ್ಣ ಅಂತ ಹೇಳ್ರಿ, ತಾಯಿ ಲಕ್ಷ್ಮಮ್ಮ. ಅವರು ಪತ್ತಾರಿಕೆ ಮಾಡ್ತಿದ್ರಿ ಸರ್. ನಾವು ಬಹಳ ಕಲ್ತಿದ್ರಿ. 5ನೇ ಕ್ಲಾಸ್ವರೆಗೆ ಓದಿವ್ರಿ. ಬರ್ತಾ ನಮ್ಮ ಒಂದು ಸ್ವಂತ ಇದರಿಂದ ಕೈ ಕಸುಬು ಬಡಿತನ ಮಾಡ್ತಿದ್ದೆ. ಅದರಲ್ಲಿ ಚಿತ್ರಕಲೆಯನ್ನು ಮಾಡ್ತಿದ್ದೆ. ಆಮೇಲೆ ನಮ್ಮ ರಾಮರಾವ್ ದೇಸಾಯಿ ಅಂತಿದ್ರು ಅವರು ಸ್ವಲ್ಪ ನಾಟಕ ಮಾಡಂಗ್ ಬರ್ರಿ ಚಿಕ್ಕವರ ಒಂದು ವಾತಾವರಣ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ತಾವು ಎಲ್ಲಿವರೆಗೆ ಅಭ್ಯಾಸ ಮಾಡಿದ್ರಿ? 5ನೇ ಕ್ಲಾಸ್ವರೆಗೆ ಅಭ್ಯಾಸ ಮಾಡಿದ್ರಿ. ಭಾಳ ಓದಿಸ್ಲಿಕ್ಕೆ ನಮ್ಗೆ ಆಸಕ್ತಿ ಇದ್ದಿದ್ದಿಲ್ಲ. ಅಪ್ಪ ಅವ್ರು ಬೇಡ ಅಂತ ಬಿಡಿಸ್ಬಿಟ್ರು. ನಿಮಗೆ ಓದೋಕ್ಕೆ ಬಹಳಷ್ಟು ಆಸಕ್ತಿ ಇತ್ತು. ಆದ್ರೆ ನಮ್ಮ ಮನೆಗೆ ಒಕ್ಕಲ್ತನ ಮಾಡೋರು ಯಾರಿದ್ದಿಲ್ಲ. ಅನಿವಾರ್ಯ ಕಾರಣದಿಂದ ಬಿಡಿಸಿಬಿಟ್ರು. ಅದನ್ನ ಮೊಟಕುಗೊಳಿಸಿರಿ ಅಲ್ಲಿಗೆ? ಅಲ್ಲಿ ಮೊಟಕುಗೊಳಿಸ್ಬಿಟ್ಟಿದ್ರಿ. ಈಗ ಮುಂದೆ ಮತ್ತೆ ಏನು ಮಾಡ್ಬೇಕಂತ ಹೇಳಿ ಕುಲಿಮೆ ಮಾಡಿದ್ದೀವಿ. ಆಮೇಲೆ ಇವು ಮೂರ್ತಿಗಳು ಕೈಬರ ಮಾಡ್ತಿದ್ವಿ ರೀ ಮೂರ್ತಿನ. ಸರ್, ಇದು ಇಷ್ಟೊಬ್ಬ ದೊಡ್ಡ ಕಲಾವಿದ ಆಗಲಿಕ್ಕೆ ಯಾವುದೋ ಒಂದು ಈಗ ನಾವು ಶಿಲ್ಪಗಳನ್ನು ಕೆತ್ತರಿ, ಕಲ್ಲಲ್ಲಿ ಮೂರ್ತಿಗಳನ್ನು ಕೆತ್ತನೆ ಕೆಲಸ ಮಾಡ್ತೀವಿ. ಅದಕ್ಕೆ ನೀವು ಉಳಿಪೇಟೆಯಿಂದ ಸಂಸ್ಕಾರ ಕೊಟ್ಟಾಗ ಮಾತ್ರ ಅದೇನಾಗ್ತೈತೆ, ಅದು ಶಿಲೆ, ಅದು ಮೂರ್ತಿಯಾಗಿ ಆಳ್ತದೆ. ಹಾಗೆಯೇ ನಿಮ್ಮ ಜೀವನವೂ ಕೂಡ ಅಷ್ಟೇ. ಕೂಡ ಬಾಲ್ಯಾವಸ್ಥೆಯಿಂದ ಹಿಡಿದ ಇಲ್ಲಿವರೆಗೆ ಹಲವಾರು ಮಗ್ಗಲುಗಳಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡು ಇಲ್ಲಿಗೆ ಬಂದಿರುವಂಥದ್ದು ನೀವು. ಹೀಗಾಗಿ ನಿಮಗೆ ನಿಮ್ಮ ಬಾಲ್ಯ ಜೀವನದೊಳಗೆ ಈ ಒಂದು
ಮೊಟ್ಟ ಮೊದಲು ನಿಮ್ಮನ್ನು ಸೆಳೆದಿರುವಂಥದ್ದು ಸಾಮಾಜಿಕ ನಾಟಕ ಕ್ಷೇತ್ರ. ಸಾಮಾಜಿಕ ನಾಟಕ. ಅಂದ್ರೆ ನೀವು ಬಾಲ್ಯದಲ್ಲಿರೋ ಕಾಲಕ್ಕೆ, ನೀವು ಚಿಕ್ಕವರಿರೋ ಕಾಲಕ್ಕೆ ನಿಮ್ಮನ್ನ ಪ್ರಭಾವಿಸಿರುವಂತ ವಾತಾವರಣ ಹೇಗಿತ್ತು ಆಗ? ಆವಾಗ ಇದೊಂದು ಕಾರಸ್ಥಾನ ಅಂತೇಳಿ ನಮ್ಮ ಹಿಂದಿನವರು, ನಮ್ಮ ಅಪ್ಪವರು ಹಿಂದಿನವರು ಮಾಡಿದ್ದಾರೆ. ಗೋಳಪ್ಪ ಸೌಕರ್ ಅಂತೇಳಿ ಭಾಸ್ಕರನ ಪಾತ್ರ ಒಳ್ಳೆ ಅದ್ಭುತ ಮಾಡಿದ್ದಾರೆ ಅವರು. ಅದನ್ನ ನಾವು ತಲೆಗೆ ಹಾಕ್ಯಂದು ಅವಾಗ ನಾವು ಇನ್ನೂ ಸಣ್ಣರಿದ್ದೀವಿ ರೀ. ಅವಾಗ ಒಳ್ಳೆ ಪಾತ್ರ ಅಭಿನಯ ಮಾಡಿದ್ರು. ಈ ಕಾರಸ್ಥಾನ ನಾಟಕ ಅಂತ ಹೇಳಿದ್ರಿ. ಈ ಕಾರಸ್ಥಾನ ನಾಟಕ ನಿಮ್ಮ ಜೊತೆಗೆ ಅಂದ್ರೆ ನಿಮ್ಮ ಹಿರಿಯರ ಜೊತೆಗೆ ನೀವು ಯಾರ್ಯಾರು ಆ ನಾಟಕದಲ್ಲಿ ಪಾತ್ರ ಮಾಡಿದ್ರ ಅನ್ನೋದು ನೆನಪು ಮಾಡಿಕೊಡ್ರಿ. ನೀಲಕಂಠ ರಾಯ್ ಅಂತ ಗೌಡ್ರು, ಮಾಲಿ ಪಟೇಲ್ ಅವರು, ಮಾಲಿಗೌಡರು. ಆಮೇಲೆ ಸಗರಪ್ಪ ಅಂತ ಹೇಳಿ ಕಂಬಾರು. ಮತ್ತೆ ಆಮೇಲೆ ಬಸಪ್ಪ, ನಂದ್ಯಾಳ ಬಸಣ್ಣ, ಅಯ್ಯಣ್ಣ ಇಂಥವ್ರು ಇದ್ದಾರೆ. ಅವ್ರು ಕೊನೆಗೆ ನಿಂತು ನೋಡ್ತಿದ್ವಿ, ಬಿಡ್ತಿದ್ದಿಲ್ಲ ನಮ್ಮನ್ನ. ಅವಾಗ ಸಂಗೀತಗಾರರು ನಮ್ಮ ಕೃಷ್ಣಮೂರ್ತಿ ಅವರು ಒಳ್ಳೆ ಕಲಾಕಾರರು. ಅವ್ರು ಕೊನೆಗೆ ನಿಂತ್ಕೊಂಡು ನೋಡ್ತಿದ್ವಿ ನಾವು. ಈಗ ಆ ಒಂದು ಅಂತ ಕಲಾವಿದರಂತ ಆಗ ಹಿರಿಯ ಕಲಾವಿದರ ಒಂದು ಬಳಗ ಏನಿತ್ತು, ಆ ಒಂದು ಬಳಗದಲ್ಲಿ ನೀವು ಪ್ರೇರಣೆಗೊಳಗಾಗಿ ಬಾಲ್ಯದಿಂದಲೇ ಪ್ರೇರಣೆಗೊಳಗಾಗಿ. ಅಂದ್ರೆ ಆಗ ಆಲಾಪುರದಲ್ಲಿ ಕೂಡ ಈಗ ರಾಮರಾವ್ ದೇಸಾಯರು ಅಭಿನಯ ಮಾಡೋಕ್ಕಿಂತ ಪೂರ್ವದಲ್ಲಿ ಕೂಡ ಒಂದು ಹಿರಿಯರ ಬಳಗ ಇಲ್ಲಿತ್ತು ಅನ್ನುವಂಥದ್ದು ಈ ನಿಮ್ಮ ಸಂದರ್ಶನ ಮೂಲಕ ನಮಗೆ ಗೊತ್ತಾಗುತ್ತೆ. ಇದು ಸತ್ಯ. ತದನಂತರ ನೀವು ಮೊಟ್ಟ ಮೊದಲು ನಿಮ್ಮನ್ನ ನೀವು ಮೊದಲು ಸಾಮಾಜಿಕ ನಾಟಕದೊಳಗೆ ಯಾವ ಒಂದು ನಾಟಕದಲ್ಲಿ ಪಾತ್ರ ಮಾಡುವಂತ ಅವಕಾಶವನ್ನ ನಿಮ್ಗೆ ಕಲ್ಪಿಸಿಕೊಟ್ರು? ಯಾರು ನಿಮ್ಗೆ ಅವಕಾಶ ಕೊಟ್ರು? ರತ್ನಮಂಗಲ ನಾಟಕದಲ್ಲಿ ನಮಗೆ ಶಿವಾನಂದ ಪಾತ್ರ ಒಳ್ಳೆ ಚಂದ ಆಗುತ್ತೆ ಅಂತ ಕೃಷ್ಣಮೂರ್ತಿ ಅವರು ಅವರೇ ಆಯ್ಕೆ ಮಾಡಿಕೊಟ್ರು ನಮಗೆ. ಅಂಬರಯ್ಯ ಸ್ವಾಮಿ, ತಿಪ್ಪಯ್ಯ ಸ್ವಾಮಿ, ರಾಮರಾವ್ ದೇಸಾಯಿ ಗುರು ಶಿಷ್ಯರ ಪಾತ್ರ ಮಾಡಿದ್ರು. ಬಸವಂತ ಇವರೆಲ್ಲರೂ ಸಹ ಕೂಡಿ ಕರಪ್ತಾತನ ಜಾತ್ರೆ ಪ್ರತಿ ವರ್ಷ ಆಡಂಬರ ಅಂತ ಅವರ ಒಂದು ಗುರುತಿಸಿ ನಮ್ಮನ್ನ ಒಂದು ಸಂಘ ಮಾಡಿದ್ದು ರಾಮರಾವ್ ದೇಸಾಯಿ, ಕೃಷ್ಣಮೂರ್ತಿ ಅವರು. ಅವರ ಇದರಿಂದಲೇ ನಾವು ರತ್ನಮಂಗಲ ನಾಟಕವನ್ನ ಆಡಿದ್ರು. ಅದರೊಳಗೆ ನಿಮ್ಮ ಪಾತ್ರ ಯಾವ್ದು ಪಾತ್ರ ಮಾಡಿದ್ರು? ರತ್ನಮಂಗಲ ಶಿವಾನಂದ ಪಾತ್ರ ರತ್ನಮಂಗಲ ಮಾಡಿದ್ದು. ಆ ಶಿವಾನಂದನ ಪಾತ್ರ ಮಾಡಿದ್ರಲ್ಲ, ಆತರ ಶಿವಾನಂದ ಪಾತ್ರಕ್ಕೆ ಜೊತೆಗೆ ನಿಮ್ಮೊಂದಿಗೆ ನಟಿಸಿರುವಂತ ರಂಗಭೂಮಿ ನಟಿಯರು ಯಾರಾದ್ರೂ ಪರಿಚಯ? ನಟಿಯರು ಆದ್ವಾನಿ ವೀಣಾ ಫಸ್ಟ್ ನಮ್ಮ ಒಂದು ಹೆಂಡತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆಮೇಲೆ ತಿಪ್ಪಯ್ಯ ಸ್ವಾಮಿ, ಅಂಬರಯ್ಯ ಸ್ವಾಮಿ ಇವರೆಲ್ಲ ಅವ್ರ ಜೊತೆಗಿದ್ದರು. ಆಮೇಲೆ ಬಳ್ಳಾರಿ ಕಾಮಿಡಿ, ಬಳ್ಳಾರಿ ರಂಗಭೂಮಿಯ ನಟಿ ಅವರಿದ್ರು. ಆಮೇಲೆ ವೀಣಾ ಅವ್ರ ಜೊತೆಗೂ ಮಾಡಿದ್ವಿ. ಆಧ್ವಾನಿ ವೀಣಾ ಈ ನಮ್ಮ ರಂಗಭೂಮಿ ಇತಿಹಾಸದೊಳಗ ಮಲ್ಲದಂತ ಒಂದು ದೈತ್ಯ ಪ್ರತಿಭೆ ಅದು. ಯಾಕಂದ್ರೆ ಈಗಲೂ ಕೂಡ ಬಳ್ಳಾರಿಯಲ್ಲಿ ಅವರು ನೃತ್ಯ ಶಾಲೆಗಳನ್ನ ಆರಂಭ ಮಾಡಿದ್ದಾರೆ, ನೃತ್ಯ ಶಾಲೆಗಳನ್ನು ಕೂಡ ನಡೆಸ್ತಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಗೊತ್ತಿದೆ. ನಿಜವಾಗಿ ಒಬ್ಬ ದೊಡ್ಡ ಕಲಾವಿದೆ ಜೊತೆಗೆ ನೀವು ಅಭಿನಯ ಮಾಡಿದ್ರಿ. ನಾನು ಒಂದು ವಿಷಯ ಕೇಳಿದ್ದೇನೆ ನಿಮ್ಮ ಇದ್ರೊಳಗ, ನೀವು ರತ್ನಮಂಗಲ ನಾಟಕದೊಳಗ ಆಧ್ವಾನಿ ವೀಣಾ ಜೊತೆಗೆ ಪಾತ್ರ ಮಾಡೋ ಸಂದರ್ಭದೊಳಗ ಅವರು ದುಃಖದ ಸನ್ನಿವೇಶ ಮಾಡುವಂತ ಸಂದರ್ಭದೊಳಗ ಅವರ ಕಣ್ಣಿನಿಂದ ಅರಿಯುವಂತ ನೀರು ನಿಮ್ಮ ಎದೆಯ ಶರ್ಟ್ ತೊಯ್ದಿತ್ತು ಅನ್ನುವಂತ ನನಗೆ ಕೇಳಿಪಟ್ಟಿನಿ. ಆ ಬಗ್ಗೆ ಒಂದಿಷ್ಟು ನಮ್ಗೆ ಮಾಹಿತಿ ಕೊಡಿ. ಒಳ್ಳೆ ಒಳ್ಳೆ ನಟಿ ರೀ. ಅವು ನಮ್ದು ಅವತ್ತೇ ಸಿಕ್ಕ ಅವತ್ತು ನಮಗೆ ನಟಿಯರು ಕೈ ಕೊಟ್ಬಿಟ್ರು, ಬರಕ್ಕೆ ನಮಗೆ ಕೈ ಕೊಟ್ಬಿಟ್ರು. ಅವರು ನಾನು ಶಿವಾನಂದ ಪಾತ್ರ ಮಾಡಿದ್ದೆ. ನಾನು ಅಂಥ ಒಂದು ನಟಿ ಅವರೆಲ್ಲ ಗೌಡರು ಎಲ್ಲರೂ ಕೂಡಿ ಅವರಿಗೆ ಭಾಳ ಹೆಮ್ಮೆ ಪಟ್ಟರು. ಅವರು ಡೈಲಾಗ್ ಇಲ್ಲದೇನೆ ಭಾವನೆಯಿಂದ ವ್ಯಕ್ತಪಡಿಸ್ತರು, ಭಾವನೆಯಿಂದ ಡೈಲಾಗ್ ವ್ಯಕ್ತಪಡಿಸ್ತರು. ಅದನ್ನು ನಾವು ಇದು ಮಾಡ್ಕೊಂಡು ಡೈಲಾಗ್ ಅವ್ರಿಗೆ ಇದು ಮಾಡಿ ಭಾರಿ ಇದು ಮಾಡಿರ್ಬೋದು. ಹೀಗೆ ನಿಮ್ಮನ್ನ ಪ್ರಭಾವಿಸಿರುವಂತ ನಟಿ ಬಹಳ ಅತ್ಯುತ್ತಮ ಅಭಿನೇತ್ರಿ ಅಂತ ಅನ್ಕೋಬಹುದು. ಈಗ ಅಂತ ಒಬ್ಬ ನಟಿಯರು ಕೂಡ ನೀವು ಕೂಡ ಅಭಿನಯ ಮಾಡಿರುವಂತ ಕೂಡ ನಿಮ್ಮ ಜೀವನದಾಗ ಮಲ್ಲಾರದಂತ ಒಂದು ಕ್ಷಣ ಅಂತ ನಾನು ಅನ್ಕೋತೇನೆ. ಇನ್ನೇನೇ ಗಾಯಕರು ಅವಾಗ ಹುಬ್ಬಳ್ಳಿ ವಿಜಯ್ ಕುಮಾರ್ ಅಂತ ಇದ್ದಾರೆ, ಒಳ್ಳೆ ಹಾಡುಗಾರಿಕೆ. ಕೃಷ್ಣಮೂರ್ತಿ ಅವರ ಸಂಗೀತ ಅದ್ಭುತ ರೀ. ಮತ್ತೆ ನೀವು ಇದು ಮೊದಲು ರತ್ನಮಂಗಲ ನಾಟಕ ಅಂತ ಹೇಳಿದೆ, ತದನಂತರ ಮತ್ತೆ ನೀವು ಯಾವ್ಯಾವ ನಾಟಕಗಳಲ್ಲಿ ಅಭಿನಯಿಸ್ತಾ ಬಂದ್ರಿ? ಚಿನ್ನದ ಗೊಂಬೆ ನಾಟಕದಲ್ಲಿ ನೆಕ್ಸ್ಟ್ ಪ್ರತಿ ವರ್ಷ ಆಡಿವ್ರಿ ಚಿನ್ನದ ಗೊಂಬೆ ನಾಟಕ. ನಮ್ಮ ಆಲಾಪುರ ಕರಪ್ತ ಜಾತ್ರೆಗೆ ಈ ಚಿನ್ನದ ಗೊಂಬೆ ನಾಟಕ ಬಹುಶಃ ಪ್ರಕಾಶ್ ಕಡಪಟ್ಟಿ ಅವರು ಬರ್ದಿದ್ದಾರೆ.
ಒಳ್ಳೆ ದಿಲೀಪನ್ ಪಾತ್ರ ಮಾಡಿದ್ದೀನಿ ಅವರ ದಿಲೀಪನ್ ಪಾತ್ರ. ದಿಲೀಪನ್ ಪಾತ್ರ. ನಿಮ್ಮೊಂದಿಗೆ ಈ ದಿಲೀಪನ್ ಪಾತ್ರ ಜೊತೆಗೆ ಮತ್ತೆ ನಮ್ಮೂರಲ್ಲಿ ಯಾರು ಅಭಿನಯ ಮಾಡಿದ್ರಿ? ಈ ಬಸವರಾಜರೇ, ತುಂಟಾಪುರ ಬಸವರಾಜ್, ಬಸವರಾಜ್, ಆಮೇಲೆ ತಿಪ್ಪಯ್ಯ ಸ್ವಾಮಿ, ಶೇಖರಪ್ಪ ಅಂತ ಇದ್ರು ತಂದೆ ಪಾತ್ರ ಮಾಡ್ತಿದ್ದ, ಅವರು ತೀರಿಕೋದ್ರು. ಆಮೇಲೆ ಬಸವಂತ ಕಂಡಕ್ಟರ್ ಬಸವ ಗುರು ಶಿಷ್ಯ, ಆಮೇಲೆ ಬಸಪ್ಪ ಕಂಡಕ್ಟರ್ ಗುರುಗಳು ಕೆ ಡಿ ಬಸವ, ಅವರು ಕೂಡ ಕಾಮಿಡಿ ಪಾತ್ರ ಮಾಡಿದ್ರು. ಅಂಬರೀಷ ಸ್ವಾಮಿ ಅವರು ಕಾಮಿಡಿ ಪಾತ್ರ ಮಾಡಿದ್ರು, ಮರಿಯನ್ ಪಾತ್ರ ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದ್ರು. ಅಲ್ಲಿಂದ ಹಂತ ಹಂತವಾಗಿ ಅದ್ರ ನಮ್ಮ ಊರದು ಬೆಳಕತ್ತಿ ಹಲವಾರು ನಾಟಕಗಳಲ್ಲಿ ನೀವು ಮುಂದೆ ಅಭಿನಯಿಸ್ತಾ ಮಾಡ್ತಾ ನಾವು ನಿರ್ದೇಶಕರನ್ನು ಆಗ ಸಂದರ್ಭ ಬಂತು. ಅಂದ್ರೆ ನೀವು ಒಳ್ಳೆ ಪ್ರತಿಭಾವಂತ ಒಬ್ಬ ಕಲಾವಿದರಾಗಿ ಮೊದಲು ಈ ಎಲ್ಲ ಒಂದು ಉತ್ತಮ ಸದಭಿರುಚಿ ಉಳ್ಳಂತ ನಾಟಕಗಳು ಇವು. ಬಹುಶಃ ನಾವು ನೀವು ಆಡಿರುವಂತಹ ನಾಟಕಗಳನ್ನ ಈಗ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ಹೇಳ್ತೀನಿ ನಾನು, ಸದಾಭಿರುಚಿ ಅಂದ್ರೆ ಒಳ್ಳೆ ಅಭಿರುಚಿ ಇರ್ತಕ್ಕಂಥ ಕೌಟುಂಬಿಕ ವಿಷಯವನ್ನಿರ್ತಕ್ಕಂಥ ನಾಟಕಗಳಲ್ಲಿ ನೀವು ಅಭಿನಯ ಮಾಡಿದ್ದೀರಿ. ನಿಜವಾಗ್ಲೂ ಅದು ಭಾರಿ ಗ್ರೇಟ್ ಆಗಿ ನಿಜವಾಗ್ಲೂ ಇಷ್ಟಪಡ್ತೇನೆ. ಮತ್ತೆ ನಮ್ಮಲ್ಲಿ ಆಗ ನಿಮ್ಮ ಜೊತೆಗೆ ರಾಮರಾವ್ ದೇಸಾಯಿ ಅಲ್ಲೇ ಆಲ್ರೆಡಿ ಅವರು ಕಲಾಕ್ಷೇತ್ರದೊಳಗೆ ಈ ನಮ್ಮ ಭಾಗದೊಳಗೆ ಇಡೀ ನಮ್ಮ ನಾಡಿನೊಳಗೆ ಈ ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮಾತಾಗಿರುವಂತವ್ರು ರಾಮರಾವ್ ದೇಸಾಯಿ. ಈ ರಾಮರಾವ್ ದೇಸಾಯಿ ಅವರು ಗೌಡ್ರ ಗದ್ದಲ ನಾಟಕದ ನಂತರ ಇಡೀ ನಮ್ಮ ನಾಡಿಗೆ ಖ್ಯಾತಿಯನ್ನು ಪಡ್ಕೊಂಡ್ರು, ಎಲ್ಲಾ ಕಡೆ ಹೆಸರು ಮಾಡಿದ್ರು. ಅದಕ್ಕಿಂತ ಪೂರ್ವದಲ್ಲಿ ಅವ್ರ ಜೊತೆಗೆ ನೀವೇನಾದ್ರ ಪಾತ್ರಗಳನ್ನ ಮಾಡಿದ್ರಿ? ಮಸ್ಕಿಯಲ್ಲಿ ಅಣ್ಣ ತಂಗಿ ನಾಟಕದಲ್ಲಿ ಅಶೋಕನ್ ಪಾತ್ರ ಕೊಟ್ಟಿದ್ರು, ಅವ್ರು ಶರತ್ನ ಪಾತ್ರ ಕೊಟ್ಟಿದ್ರು. ಯಾರು ರಾಮರಾವ್ ದೇಸಾಯಿ ಮಾಡಿರುವಂತ ಪಾತ್ರ ಯಾವುದು? ಶರತ್ ಪಾತ್ರ. ಅದ್ರಾಗ BV ಈಶಾ ಅವರು ಇದ್ರು, ಅವ್ರು ಒಂದು ಪಾತ್ರ ಮಾಡಿದ್ರು. ಅದರ ಕಾರಣ ಅದು ಗೌಡ್ರ ಗದ್ದಲ ಬರೆಯಕ್ ಕಾರಣ ಅದರ ಮೂಲ ಅಣ್ಣ ತಂಗಿ ನಾಟಕ ಮೂಲ. ಅದರ ವಿಶೇಷವಾಗಿ ಅದನ್ನ ಬರೆದು ಗೌಡ್ರ ಗದ್ದಲ ಪ್ರತಿಷ್ಠೆ ಮಾಡಿದ್ರು ಅವರು. ಇದನ್ನೆಲ್ಲ ನಾ ವಿಷಯ ಎಲ್ಲ ಕೇಳ್ಪಟ್ಟಿದ್ದೀನಿ ನಾನು. ಗೌಡ್ರ ಗದ್ದಲ ನಾಟಕ ಬರೆದದ್ದು ಅದು ಒಂದು ಬರೆದಾದ ಮೇಲೆ ಅದಕ್ಕೆ ಒಂದು ಟೈಟ್ಲ್ ಇಡುವಂಥದ್ದು, ಈ ಗೌಡ್ರ ಗದ್ದಲ ನಾಟಕ ಅಂತ ಹೆಸರಿಡುವಂಥದ್ದು ಕೂಡ ಅದರದೇ ಆದಂತ ಒಂದು ಇತಿಹಾಸ, ಒಂದು ರೋಚಕ ಕಥೆ ಇದೆ ಅನ್ನೋದು ನನಗೆ ನಾನು ಬಹಳ ಕಲಾವಿದರ ಕಡೆಯಿಂದ ಕೇಳ್ಪಟ್ಟಿದ್ದೀನಿ. ಅಂದ್ರೆ BV ಈಶಾ ಅವರು ರಾಮರಾವ್ ದೇಸಾಯಿ ಅವರ ಪ್ರತಿಭೆಯನ್ನ ಗುರುತಿಸಿ ಒಂದು ಒಳ್ಳೆ ನಾಟಕ ಬರೀಬೇಕು, ರಾಮರಾವ್ ದೇಸಾಯಿ ಮುಖಾಂತರ ಅಭಿನಯ ಮಾಡಿದ್ರೆ ಇಡೀ ನಾನು ದೊಡ್ಡ ದಾಖಲೆ ಮಾಡಬಹುದು ಅನ್ನುವಂಥದ್ದು BV ಈಶಾನ ಒಂದು ಕನಸಾಗಿತ್ತು. ಆ ಕನಸನ್ನ ಗೌಡ್ರ ಗದ್ದಲ ನಾಟಕವನ್ನ ಬರೆಯೋದ್ರ ಮುಖಾಂತರ ಅವರ ಆಶೆಯನ್ನ ಈಡೇರಿಸಿಕೊಂಡ್ರು ಅನ್ನುವಂಥದ್ದು ನಿಜವಾಗಿ. ಆಮೇಲೆ ನೀವು ರಾಮರಾವ್ ದೇಸಾಯಿ ಕೂಡ ಈಗ ನಾವಿಲ್ಲ ಅಮ್ಯಾಚೂರ್ ಅಂತೀವಲ್ಲ, ಗ್ರಾಮೀಣ ಭಾಗದೊಳಗೆ ಉಪಯೋಗಿಸುವ ಅಮ್ಯಾಚೂರ್ ಅಂತೀವಿ. ರಾಮರಾವ್ ದೇಸಾಯಿ ಅಮರೇಶ್ವರ ನಾಟ್ಯ ಸಂಘ ಅಂತ ಕಟ್ಕೊಂಡಿದ್ರು. ಈ ಅಮರೇಶ್ವರ ನಾಟ್ಯ ಸಂಘದೊಳಗ ಆಲಾಪುರ ಬಿಟ್ಟು ನೀವು ಏನಾದ್ರು ಹುಬ್ಬಳ್ಳಿ ಒಳಗೆ ಸುಮಾರು 700-800 ಪ್ರಯೋಗ ಆಗೈತೆ ಗೌಡ್ರ ಗದ್ದಲ ನಾಟಕ ದೇಸಾಯಿ ಅಂತ ನಾನು ಕೇಳಿ. ಹುಬ್ಬಳ್ಳಿ ಒಳಗೆ ಏನಾದ್ರು ನೀವು ಪಾತ್ರ ಮಾಡಿದ್ದೀರಾ? ಏನು ಸಣ್ಣ ಪಾತ್ರ, ಚಿಕ್ಕ ಪಾತ್ರಗಳು ಮಾಡ್ತಿದ್ವಿ. ಅವ್ರು ಹಿಂಗ್ ಹೋಗೋದು ಇದು ಮಾಡೋದು, ಅವ್ರದ್ದು ಒಟ್ಟ ಅವ್ರು ಕೂಡ ನಾವು ಇದು ಮಾಡ್ತಿದ್ವಿ. ಅವರಿಗೆ ವಿಶೇಷವಾಗಿ ಆಲಾಪುರಕ್ಕೆ ಬಂದಾಗ ಇಲ್ಲಿ ನಡೆಯುವಂತ ನಾಟಕಗಳಲ್ಲಿ ನೀವು ಪಾತ್ರ ಮಾಡ್ತಿದ್ವಿ. ಈ ರಾಮರಾವ್ ದೇಸಾಯಿ ಬಗ್ಗೆ ಏನಾದ್ರು ಅವರ ಒಂದು ಅಭಿನಯ ಹೇಗಿತ್ತು? ಯಾಕಂದ್ರೆ ನಾವು ಸಣ್ಣವ್ರು, ಗೌಡ್ರ ಗದ್ದಲ ನಾಟಕ ಹುಬ್ಬಳ್ಳಿಯಲ್ಲಿ ಒಂದು ವರ್ಷ 6 ತಿಂಗಳ ತನಕ 2 ವರ್ಷದವರೆಗೆ ನಡೀತಾರೆ. ಆಮೇಲೆ ಇವರು ಯಾರಂತಂದ್ರೆ ಆರತಿ ಪುಟ್ಟಣ್ಣವರು ಬಂದಿದ್ರು. ಏನು ಅದನ್ನ ಗೌಡ್ರ ಗದ್ದಲ ನಾಟಕ ನೋಡಿ ಅವರು ಗದಿಗಿನ ಪುಟ್ಟರಾಜ ಗವಿಗಳು ಅದು ಬಂಗಾರ ಅವರಿಗೆ ಅರ್ಧ ತೊಲಿ ಬಂಗಾರ ಕಾಣಿಕೆ ಕೊಟ್ಟು ನಟ ಭಾಸ್ಕರ್ ಅಂತೇಳಿ ಬಿಡುದು ಕೊಟ್ಟಿದ್ದು ಅದು ಹುಬ್ಬಳ್ಳಿಯಲ್ಲಿ. ಏನು ಸರ್, ಇನ್ನೊಂದು ಯಾಕವಗರ್ತಿ ನನ್ನ ಯಾಕೆ ಮರ್ತಿ ಅನ್ನುವಂಥದ್ದು ಬಹಳ ಸದಾಭಿರುಚಿರ್ತಕ್ಕಂಥ ನಾಟಕ ನಾ ಕೇಳ್ಬಿಟ್ಟಿದ್ದೆ. ಆ ನಾಟಕದೊಳಗೆ ಯಾವ ಪಾತ್ರ ಮಾಡಿದ್ದೀರಿ? ಚಿಕ್ಕ ಪಾತ್ರ ಮಾಡ್ತಿದ್ವಿ, ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ವಿ. ಅವರು ರಾಮಕೊಂಡಳ್ಳಿ ಪಾತ್ರದಲ್ಲಿ ವಿಶೇಷವಾಗಿ ಮಾಡ್ತಿದ್ರು. ಆ ಒಂದು ಪಾತ್ರ, ಒಂದು ಅಭಿನಯ ಜೀವನದೊಳಗೆ ಬಹಳಷ್ಟು ಪ್ರಭಾವವನ್ನ ಬೀರಿತ್ತು. ಈಗ ಸಾಮಾಜಿಕ ನಾಟಕಗಳ ಬಗ್ಗೆ ನಾವು ಬಹಳಷ್ಟು ಕೇಳ್ಪಟ್ಟಿದ್ದೀವಿ. ಅದು ವಿಶೇಷವಾಗಿ ನಮ್ಮ ಆಲಾಪುರ ಅಂತಂದ್ರೆ ಇವತ್ತಿಗೆ ಕೂಡ ಸಾಮಾಜಿಕ ನಾಟಕ ಕ್ಷೇತ್ರದೊಳಗೆ ಆಲಾಪುರ ಬಹಳ ಹೆಸರು ಮಾಡಿರೋ. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಈ ಸಾಮಾಜಿಕ ನಾಟಕಗಳ ಆಚೆ ಒಂದು ಕಲೆ ಪ್ರಕಾರದ ಬಗ್ಗೆ
ಭಾಗ ಅಂತ ನಾವು ಕರಿತೀವಿ. ಹೌದು. ಈ ಭಾಗದೊಳಗೆ ಬಯಲಾಟದ ಪರಂಪರೆ ಕೂಡ ಬಹಳ ನೀವು ನಿಮ್ಮ ಬಾಲ್ಯ ಜೀವನದೊಳಗೆ ನಿಮ್ಮನ್ನು ಪ್ರಭಾವಿಸಿರುವಂತ ಯಾವ್ದಾದ್ರು ಬಯಲಾಟ ಆಗಿರ್ಬೋದು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ವೀರಾಭಿಮನ್ಯು ನಾಟಕದಲ್ಲಿ ನಮ್ಮೂರು ಭಾಳ ಯಶಸ್ವಿ ಆಯ್ತು. ಅಯ್ಯಪ್ಪ ನಂದ್ಯಾಳ ಅಂತಿದ್ದರು, ಕನ್ನಡದ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ರು. ಆಮೇಲೆ ಉಪ್ಪಾರು ಮರಿಯಪ್ಪ ಅವ್ರ ಶೆಫಿನ್ ಪ್ರಯತ್ನರ ಅಣ್ಣ ರೀ. ಆಮೇಲೆ ಅಯ್ಯಪ್ಪ ಕುರುಬರು ಅಯ್ಯಪ್ಪ ಭೀಮನ ಪಾತ್ರದಲ್ಲಿ. ಆಮೇಲೆ ಇವರು ಒಟ್ಟಿಗೆಲ್ಲ ಚೆನ್ನಪ್ಪ ಅಂತಿದ್ದರು, ಆತ ಕಾಮಿಡಿ ಪಾತ್ರ ಹಾಸ್ಯ ಪಾತ್ರ ಮಾಡಿದ್ದಾರೆ. ಒಳ್ಳೆ ಅದ್ಭುತ ರೀ. ಅವಾಗ ಈಕೆ ನಮ್ಮ ದ್ರೌಪದಿ ಪಾತ್ರ ಸುಭದ್ರಮ್ಮ ಮನಸೂರು ಸುಮಂತ್ರಮ್ಮ ಕಳಿಸಿದ್ದಾರೆ ಅಲ್ಲಾಪುರ. ಭಾಳ ಅದ್ಭುತ ರೀ, ಅದ್ಭುತ ಆಯ್ತು. ಇದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಭದ್ರಮ್ಮ ಮನ್ಸೂರು ನಮ್ಮ ಆಲಾಪುರದೊಳಗೆ ನನಗೆ ಬಂದಿರುವಂತ ವಿಷಯ ನಮಗೆ ಗೊತ್ತಿಲ್ಲ. ಹೌದು ಸರ್, ನಿಮ್ಮ ಸಂದರ್ಶನ ಮುಖಾಂತರ ಸ್ವಲ್ಪ ದೊಡ್ಡ ಕಲಾವಿದೆ ಆಲಾಪುರಕ್ಕೆ ಬಂದಿಲ್ಲ ಅಂತಂದ್ರೆ ಅದು ವಿಷಯ ಕೇಳಿ ನಮಗೆ ದೊಡ್ಡ ವಿಷಯ ಆಯ್ತು. ಒಳ್ಳೆ ನಟಿ. ದುಶ್ಯಾಸನ ಕತೆ ದುಶ್ಯಾಸನ ಕತೆ. ದುಶ್ಯಾಸನ ಬಯಲಾಟದಲ್ಲಿ ಮತ್ತೆ ಇವರು ಅಲ್ಲಯ್ಯ ಅಂತಿದ್ದರು, ಇನ್ನೊಂದು ತಂಡ ಬೇರೆ ತಂಡ, ಅದು ಬಯಲಾಟ ತಂಡ ರೀ. ಅವರು ಯಾವ್ದು ದುರ್ಯೋಧನ ಪಾತ್ರ ಮಾಡಿದ್ದರು. ಸಾಬಣ್ಣ ಪಿಂಜಾರ್ ಅಂತಿದ್ದರು, ಅವರು ದುರ್ಯೋಧನ ಪಾತ್ರ, ಅದರಲ್ಲಿ ದುರ್ಯೋಧನ ಪಾತ್ರ ಮಾಡಿದರು. ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿದರು ಆಲಾಪುರದಲ್ಲಿ. ಆ ನಾಟಕ ಯಾವುದು? ಆ ನಾಟಕ ವೀರಾಭಿಮನ್ಯು. ನಂತರ ದುಶ್ಯಾಸನ. ಆಮೇಲೆ ದುಶ್ಯಾಸನ ಕಥೆಯಲ್ಲಿ ನಮ್ಮ ಹನುಮಂತ ರಾಮಗಿನ್ನೆ ಅದ್ಭುತ ಮಾಡಿದ್ದಾರೆ. ಕೀಚಕನ ವಧೆ ನಾಟಕದಲ್ಲಿ ಅವರು ಆತನ ಒಂದು ಹೆಜ್ಜೆ ತಾಳ ಒಂದು 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 ಕೂದಲು ಕೊಂಕ್ಲಾರ್ದಂಗ ಡೈಲಾಗ್ ಮಿಸ್ ಮಾಡ್ಲಾರ್ದಂಗ ಅದ್ಭುತ ಮಾಡಿಬಿಟ್ಟ. ಅವರಿಗೆ ತಾಳ ಒಂದು ಲಯ ಗತ್ತು ಅವರಿಗೆ ಸಿಕ್ಕಿರುವಂತದ್ದು ಒಳ್ಳೊಳ್ಳೆ ಕೇಕೆ ಹೊಡೆದು ಬಿಟ್ಟರು. ಅದ್ಭುತ. ಆಲಾಪುರಿನ ಒಂದು ಕೀರ್ತಿ ಅಜರಾಮರ. ಅವ್ರ ಬಗ್ಗೆ ಕೇಳಿದ್ದು ನಾವು, ಹನುಮಂತನ ಬಗ್ಗೆ ಹೇಳಿದ್ರಲ್ಲ. ಹೌದು ಸರ್. ಅವ್ರ ಕುಣಿತದ ಬಗ್ಗೆ, ಅವರು ಲಯ ಮತ್ತು ತಾಳದ ಬಗ್ಗೆ ಕೇಳಿದಿಲ್ಲ. ಹೌದು ಸರ್. ಅವರೆಲ್ಲ ಹೊಲ್ದಾಗೆಲ್ಲ ಕುಣಿತಿದ್ರು ಅಂತ ಅಗಲ್ರ ಆಯ್ತ್ರಿ. ಹೊಲ್ದಾಗ ಅಭಿನಯ ಮಾಡಿ ಹೊಲ್ದಾಗ ಪ್ರಾಕ್ಟೀಸ್ ಮಾಡಿ ಅವರು ಕುಣಿಬೇಕಾದ್ರೆ ನೆಲ ಎಲ್ಲ ತೆಗ್ದು ಬೀಳ್ಸುತ್ತೆ ಅಂತ ಹೇಳಿದ್ರು. ಅದ್ಭುತ. ಅಷ್ಟು ಪ್ರಾಕ್ಟೀಸ್ ಹವಾಜ್ ಆಗ್ತಿದ್ರು, ಅಲ್ಲಿಗೆ ಹಾಕಿದ್ರು ಹವಾಜ್ ಆಗ್ತಿದ್ರು. ಹೆಚ್ಚು ಮನುಷ್ಯ ತರಬೇತಿ ಮಾಡಿದ್ರೆ ಇಂಥ ಒಂದು ದೊಡ್ಡ ಪ್ರತಿಭೆ ಹೊರಹೊಮ್ಮೋದು. ಪ್ರಾಕ್ಟೀಸ್ ಇಸ್ ಪರ್ಫೆಕ್ಟ್ ಅನ್ನೋದು ಇದೆ. ಕರೆಕ್ಟ್. ನಿಜವಾಗ್ಲೂ ಅಂದ್ರೆ ಬಯಲಾಟದ ಒಂದು ಪರಂಪರೆಗಳು ಕೂಡ ನೀವೆಲ್ಲ ನೋಡಿದ್ರಿ ಕೂಡ ನಿಮ್ಮ ಜೀವನದಲ್ಲಿ ಬಹಳ ಐತಿರಿ. ನಾನು ಆದ್ರೂ ಕೂಡ ದೇವಿ ಪಾತ್ರ ಮಾಡಿದ್ದೀನಿ. ನೀವು ಕೂಡ ಬಯಲಾಟದಲ್ಲಿ ಸ್ವಂತ ದೇವಿ ಪಾತ್ರ ಮಾಡಿದ್ದೀನಿ. ಇಲ್ಲೇ ನಮ್ಮೂರಲ್ಲಿ ಇಲ್ಲೇ ತೋಳದಿನಿ ಹಾಸನಲ್ಲಿ ಮಾಡಿದ್ದೀನಿ. ಸರ್, ಈ ಸಾಮಾಜಿಕ ನಾಟಕಗಳ ಬಗ್ಗೆ ಮಾತಾಡ್ತಾ ಬಂದಿ ನಾವು. ಈ ಸಾಮಾಜಿಕ ನಾಟಕಗಳಲ್ಲಿ ನೀವು ಅಭಿನಯ ಮಾಡ್ತಾ 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 ನೀವೊಬ್ಬ ನಟರಾಗಿ ನಿರ್ದೇಶಕರಾಗಿ ಕೂಡ ಈ ನಮ್ಮ ಭಾಗದೊಳಗೆ ಹೆಸರು ಮಾಡಿ. ಈಗ ನೀವು ಯಾವ ಊರಲ್ಲಿ ನಿಮ್ಮ ಒಂದು ನಿರ್ದೇಶನವನ್ನು ಮಾಡಿದ್ರಿ? ಈಗ ಆಲಾಪುರಿನಲ್ಲಿ ಮಾಡಿದ್ರು ಸರ್. ಆಮೇಲೆ ಉದ್ದಬಾಳ್, ಹುಲ್ಲೂರು, ಬೆಳಗಾನೂರು, ಆಮೇಲೆ ರಾಗಲ್ಪರ್ವಿ, ದಿದ್ದಿಗಿ, ಗುಡಿಹಾಳು ಅಕ್ಕಪಕ್ಕದಲ್ಲಿ, ಎರಕಲ್ಲು, ಚಿಲ್ಕರಾಗಿ, ಆಮೇಲೆ ಮೇಲೆ ಅಂತಂತಂದ್ರೆ ಇದು ಉಪ್ಪಳದಲ್ಲಿ ಮಾಡಿದ್ದೀವಿ. ಸುಮಾರು ಎಲ್ಲ ಕಡೆಗೆ ಕೂಡ ನಮ್ಮ ರಾಯಚೂರು ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿರುವಂತಹ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದೊಳಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನಿರ್ದೇಶನವನ್ನ ಮಾಡಿದ್ರು. ನಿಜವಾಗ್ಲೂ ನಿರ್ದೇಶನ ಕ್ಷೇತ್ರದೊಳಗೆ ಕೂಡ ಆಗಲೂ ಗುರುತಿಸ್ಕೊಂಡಿದ್ರೆ ಈಗಲೂ ಕೂಡ ಪ್ರಸ್ತುತ ಈಗಲೂ ಕೂಡ ನಿರ್ದೇಶನ ಮಾಡ್ತಾ ಬಂದಿರುವಂತದ್ದು ಕೂಡ ನಮ್ಗೆ ಬಹಳಷ್ಟು ಖುಷಿ ತರುವಂತದ್ದು. ಈಗ ನೀವು ಸಾಮಾಜಿಕ ನಾಟಕಗಳು ಒಂದು ಕಲೆ ಪ್ರಕಾರ ಒಂದು ಆಚೆ ನಾವು ಮತ್ತೆ ವಿಚಾರ ಮಾಡೋದಾದ್ರೆ ನೀವು ಮತ್ತೆ ಬೇರೆ ಬೇರೆ ಕಲಾ ಪ್ರಕಾರಗಳು ನಿಮ್ಮಲ್ಲಿ ಇದಾವೆ. ಬಹಳ ಬಹುಮುಖ ಪ್ರತಿಭೆ ನಿಮ್ಗೆ. ಕಲ್ಲಿನಲ್ಲಿ ಆ ಶಿಲೆಗಳಲ್ಲಿ ಕೂಡ ಉಳಿಯ ಪೆಟ್ಟನ್ನು ಹಾಕೋದ್ರ ಮುಖಾಂತರ ಒಳ್ಳೆ ಮೂರ್ತಿಗಳನ್ನಾಗಿ ಕೂಡ ನೀವು ಕೆತ್ತಿರುವಂತದ್ದು ಕೂಡ ನಾವು ಕೇಳಿದ್ದೀವಿ. ಆ ಬಗ್ಗೆ ಅದು ನಿಮ್ಗೆ ಯಾವ ರೀತಿ ಅದು ಒಂದು ಕಲೆ ನಿಮ್ಗೆ ಮೈಗೂಡಿತೇನೆ? ಸ್ವಂತ ಮಾಡ್ತಾ ಮಾಡ್ತಾ ಅಂತ ಆಡ್ತಾ ರಾಗ ಮಾಡ್ತಾ ಕೆಲಸ, ಬರಿತಾ ಅಕ್ಷರಗಳನ್ನು ಕಲಿಯೋದು. ಹಿಂಗೆ ನಾವು ಮಾಡಿದ್ವಿ ಹೆಂಗಾಗುತ್ತೆ ಅಂತ ಸ್ವಂತ ನನ್ನ ಇದರಿಂದ ಮಾಡಿ ಮೂರ್ತಿ ಹೆಂಗೆ ಮಾಡ್ಬೇಕಪ್ಪ, ಹೆಂಗೆ ಇದು ಮಾಡಬೇಕು ಅದು ತನ್ನಟ್ಟು ತಾನೇ ಇದಾಗಿ ಸ್ವಂತ ನಾವು ಮೂರ್ತಿ ಕೆಲಸ ಮಾಡಿ. ದುರ್ಗಾದೇವಿ ಮೂರ್ತಿ ಮಾಡಿವಿ ರೀ ಮೈಲಾಪುರದಲ್ಲಿ. ಮತ್ತು ಬಸವಣ್ಣ ಮೂರ್ತಿ ಇದೆ ಮಸ್ಕಿಯಲ್ಲಿ ಮಾಡಿವಿ, ಈಶ್ವರ ಲಿಂಗೂ ಮಾಡಿವಿ. ಎಲ್ಲ ಕಟ್ಟಿಗೆಯಿಂದ ದುರ್ಗಾದೇವಿ ಮೂರ್ತಿನೂ
ಬೇರೆ ಇದಕ್ಕೂ ಕೊಟ್ಟಿವ್ರಿ ನಾಗೂರ್ ಅಂತ ಹುನಗುಂದ ಡಿಸ್ಟಿಕ್ಕಿಗೆ ಮೂರ್ತಿ ಕೊಟ್ಟಿವಿ. ಈಗ ಶಿಲೆಯಲ್ಲಿ ಕಲ್ಲಿನಲ್ಲಿ ಕಲೆ ಅರಳಿಸುವಂಥದ್ದು ಕೂಡ ಬಹಳಷ್ಟು ಕಾಠಿಣ್ಯವಾಗಿರ್ತಕ್ಕಂಥ ಕಲೆ ಅದು. ಅದ್ಭುತ ಕಲೆ ಅದು. ಈ ಒಂದು ಕಲೆ ಇದಕ್ಕೆ ಪ್ರೇರಣೆ ಯಾರಾದ್ರೂ ನಿಮ್ಗೆ ಗುರುಗಳು ಒಂದು ಗುರುವಿನ ಮುಖಾಂತರ ಏನಾರ ಅಭ್ಯಾಸ ಮಾಡಿರೋ ಏನು ಸ್ವಂತ ನನ್ನ ಅನುಭವದಿಂದ ಹಿಂಗ್ ಮಾಡಿದ್ರೆ ಹೆಂಗಾಗುತ್ತ ಹಿಂಗ್ ಮಾಡಿದ್ರೆ ಹೆಂಗಾಗುತ್ತ ಅಂತ ಹೇಳಿ ನಾನು ಸ್ವಂತ ಅನುಭವದಿಂದ ಮಾಡಿದ್ರೆ ಒಂದೆರಡು ಕೆಟ್ಟು ಆಮೇಲೆ ಎಲ್ಲ ಸರಿ ಹೋಗ್ಬಿಟ್ಟು. ಯಾರ ಮಾರ್ಗದರ್ಶನ ಇಲ್ಲದೆ ಗುರುವಿಲ್ದೇನೆ ಇಂಥ ಒಂದು ಅದ್ಭುತ ವಿದ್ಯೆಯನ್ನ ನೀವು ಪಡ್ಕೊಂಡು. ಹೌದು ಸರ್, ಹೌದು ಸರ್. ನಿಜವಾಗ್ಲೂ ಬಹಳಷ್ಟು ಖುಷಿ ಆಯ್ತು ನನಗೆ. ಆಮೇಲೆ ಕಟ್ಟಿಗೆಗಳಲ್ಲಿ ಮೂರ್ತಿ ಮಾಡೋದು ಸರಳ, ಶಿಲೆಯಲ್ಲಿ ಮೂರ್ತಿ ಮಾಡೋದು ಬಹಳಷ್ಟು ಸವಾಲಿನ ಕೆಲಸ. ನಿಜವಾಗ್ಲೂ ಬಹಳಷ್ಟು ಭಾಗದವರು ಅದು ವಿಶೇಷವಾಗಿ ಶಿಲೆಯಲ್ಲಿ ಕಲೆಯನ್ನು ಅಳಿಸುವಂತ ಒಂದು ಇದಲ್ಲ, ಬಹಳಷ್ಟು ಖುಷಿ ಆಯ್ತು. ತದನಂತರ ಚಿತ್ರಗಳನ್ನು ಬಿಡಿಸುವಂಥದ್ದು ಚಿತ್ರಗಳನ್ನ ನಾನು ಸ್ವಂತ ಡಯಾಗ್ರಾಮ್ ಹಾಕಲಾರ್ದೆ ಔಟ್ಲೈನ್ ಮಾಡ್ಕೊಂತ ಇದು ಹಂಗಾಯ್ತು ಇದು ಹಿಂಗಾಯ್ತು ಅಂತ ಹೇಳಿ ಈಗ ಎಲ್ಲ ಕಡೆ ಚಿತ್ರಗಳನ್ನು ಬಿಡಿಸಿನಿ. ಎಲ್ಲ ಕಡೆ ನಿಮ್ಗೆ ಅಲ್ಲಲ್ಲಿ ಕೆಲವೊಂದು ಬಹಳ ಮುಖ್ಯವಾಗಿ ನಿಮ್ಮ ನೆನಪಿಗೆ ಬರುವಂಥದ್ದು ಸದಾ ನಿಮ್ಮನ್ನು ಕಾಡುವಂಥ ಚಿತ್ರಗಳು ಎಲ್ಲೆಲ್ಲಿ ಕೇಳಿ ಯಾವ ಊರಿನಲ್ಲಿ ಕುಟುಂಬ ತಾತ ಮೂರ್ತಿ ಇದರಲ್ಲಿ ಚವಣಿ ಹತ್ರ ಅಡಿಬಾಯಲ್ಲಿ ಮೂರ್ತಿ ಬಿಡಿಸಿದ್ರಲ್ಲಿ ಅಲ್ಲ ಕೆಲವು ಕಡೆ ಎಲ್ಲ ಕಡೆ ಬಿಡಿಸಿದ್ರು ಅದು ಮೂರ್ತಿ. ಕುಟುಂಬ ತಾತಪ್ಪ ಮೂರ್ತಿ, ಆಮೇಲೆ ಎಲ್ಲವೂ ಮೂರ್ತಿನಿ ಪಾರ್ವತಿ ಪರಮೇಶ್ವರ ಎಲ್ಲ ಬೇಕಾದ ಕೂಡ ಚಿತ್ರಗಳು. ನಾವು ಚಿಕ್ಕವರ ಕಾಲಕ್ಕೆ ಆಲಪುರ ದುರ್ಗಮ್ಮನ ಗುಡಿ ಒಳಗೆ ಒಂದು ದೇವಿ ಚಿತ್ರವನ್ನು ಇಳಿಸಿದ್ದೀವಿ. ನಮ್ಗೆ ದುರ್ಗಮ್ಮನ ಗುಡಿ, ಹಳೆ ದುರ್ಗಮ್ಮನ ಗುಡಿ ನೆನಪಾದ್ರೆ ಹೌದು ಸರ್, ನೀವು ಬಿಡಿಸಿರುವಂತ ಚಿತ್ರ ನಮ್ಮನ್ನ ಕಾಡುವ. ಆ ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗಿ ಭಯ ಪಟ್ಟು ಇಳ್ದನ್ರಿ ಬಿಲ್ಲನ್ನು ಬೇಡ ಆ ಮೂರ್ತಿ ನೋಡಿ. ಅಷ್ಟು ಒಂದು ಭಯಂಕರವಾಗಿರ್ತಕ್ಕಂಥ ಕಲೆ ನಿಮ್ಮಲ್ಲಿ ಮೈಗೂಡಿರುವಂಥದ್ದು ಕೂಡ ಬಹಳಷ್ಟು ನಮಗೆ ಖುಷಿ ತರ್ತದೆ ನಿಜವೇ. ಯಾಕಂದ್ರೆ ಬಹಳ ದೊಡ್ಡ ಪ್ರತಿಭೆ ನೀವು, ನಮ್ಮ ಭಾಗದ ಹೆಮ್ಮೆ. ಹೀಗಾಗಿ ಮತ್ತೆ ನೀವು ಮತ್ತೆ ಯಾವ ಮತ್ತೆ ಕಲೆ ಪ್ರಕಾರಗಳು ನಿಮ್ಮಲ್ಲಿ? ಮತ್ತೆ ಕಟ್ಟಿಗೆದು ಮತ್ತೆ ಆಮೇಲೆ ಸಿಮೆಂಟ್ ಮೂರ್ತಿ, ಸಿಮೆಂಟ್ ಮೂರ್ತಿ ದಿದ್ದಿಗೆಯಲ್ಲಿ ಬಸವಣ್ಣ ಮೂರ್ತಿ, ಚೌಕು ನಾಲ್ಕು ಒಂದೇ ಮುಖ ಎರಡು ಡಿಂಬ ಅವನು ಮಾಡಿದೆ ಸಿಮೆಂಟ್ನಲ್ಲಿ. ಸಿಮೆಂಟ್ ಮೂರ್ತಿ ಮಾಡಿ ಭಾಳ ಖುಷಿ ಅನಿಸ್ತದೆ ಸಂದರ್ಶನ ಮಾಡೋದು ಅಂತಂದ್ರೆ ಒಂದು ಯೋಗವೇ ಅಂತ ನಾವು ಅನ್ಕೊಂಡಿದ್ವಿ. ನಿಜವಾಗಲ್ಲ ಅದು ಸಾರ್ಥಕತೆ ಆಗ್ತೀವತ್ತ ಅಂತ ಅನ್ಕೊಂಡಿದ್ವಿ. ಇನ್ನೊಂದು ಮುಂದೆ ನಾವು ಇದ್ರ ಬಗ್ಗೆ ಮತ್ತೆ ಮುಂದುವರೆದು ಮಾತಾಡೋದಾದ್ರೆ ಈ ನಿಮ್ಮ ಕುಟುಂಬದ ಬಗ್ಗೆ ಅದರ ಒಂದಿಷ್ಟು ಮಾಹಿತಿ. ಮಕ್ಕಳು ಇವತ್ತು ಏನು ಮಾಡ್ತಿದ್ದಾರೆ? ನಿಮ್ಮಂಗೆ ಅವ್ರ ಕಲೆ ಪ್ರಕಾರ ತೊಡಗಿಸ್ಕೊಂಡವ್ರು ಮತ್ತು ಓದಕತ್ತಾರು, ಏನಾದ್ರು ಯಾವ್ದಾದ್ರು ಉದ್ಯೋಗಗಳನ್ನು ಮಾಡಕತ್ತಾರ, ಅವನ ಬಗ್ಗೆ ಈಗ ಅವರು ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ನಮ್ಮನ್ನು ನೋಡಿ ಅವ್ರು ಮಾಡ್ತಾರೆ. ಒಮ್ಮೆಲೆ ಹಿರಿಯತ ಕಂಡಕ್ಟರ್ ಡಿಪೋದ ಕಂಡಕ್ಟರ್ ಬಸ್ ಕಂಡಕ್ಟರ್ ಆತ ಮತ್ತೆ ಅದನ್ನು ಮಾಡ್ತಾನೆ ಮೂರ್ತಿನ. ಆಯ್ತು, ಅವ್ರು ಅದೆಲ್ಲ ಐತ್ರಿ ಮಾಡ್ತಾ. ಈಗ ಜಗನ್ನಾಥ ಅಂತ ಅವರು ಮಾಡ್ತಾರೆ ಮೂರ್ತಿ. ನೋಡ್ತಾ ಮನೆ ಇರಲ್ರಿ, ಅವ್ರು ನೋಡ್ತಾ ಅವರು ಮಾಡ್ತಾರೆ. ಆರ್ಟ್ ಮಾಡ್ತಾರೆ, ಡಿಸೈನ್ ನಮ್ಮ ನೋಡಿ ಮಾಡ್ತಾರೆ. ಅಂದ್ರೆ ಈ ಕಲೆ ಇದೀಗ ನಿಲ್ಲಬಾರದು, ಪರಂಪರೆ ಒಳಗೆ ನಿಮ್ಮ ಮೊಮ್ಮಕ್ಕಳ ತಲೆಗೆ ಅದು ಈ ಒಂದು ಕಲೆ ಪ್ರಕಾರ ಸಾಗ್ಬೇಕು. ಹೌದು ಸರ್, ಅದನ್ನ ನೀವು ನಿಮ್ಮ ಹತ್ರ ಇಟ್ಕೊಂಡು ಹೋಗೋದಲ್ಲ, ಇದನ್ನ ನಿಮ್ಮ ಪೀಳಿಗೆಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದನ್ನ ನೀವು ಮಕ್ಕಳಿಗೆ ಆ ರೀತಿ ಒಂದು ತರಬೇತಿಗೊಳಿಸೋದು, ಅವ್ರನ್ನ ತಾಲೀಮುಗೊಳಿಸುವಂತ ಕರ್ತವ್ಯ ಹೆಗಲ ಮೇಲೆ ಐತಿ ಅಂತ ನೀವು ಮಕ್ಕಳಿಗೆ ತಯಾರು ಮಾಡಿ. ಯಾಕಂದ್ರೆ ದೊಡ್ಡ ಯೂನಿವರ್ಸಿಟಿಯೊಳಗೆ ಓದಿದವರಿಗೆ ಸಹಿತ ಇಂಥ ಕಲೆ ಪ್ರಕಾರ ರೂಢಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಇದು ನಿರಂತರ ಪರಿಶ್ರಮ ಹಾಕೋದ್ರ ಮುಖಾಂತರ ಇದಂಥ ಒಂದು ಕಲೆ ನಿಮ್ಮ ಶಿಕ್ಷೆಯಾಗಿರ್ಬೋದು. ನಿಜವಾಗ್ಲೂ ಭಾಳ ಇದು ಕೂಡ ಭಾಳ ಖುಷಿ ಅಂತ ನಿಜವಾಗ್ಲೂ. ಆದರೂ ಇಷ್ಟು ವಯಸ್ಸು ಸರ್, ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಹೇಳಿ ಸರ್. ಇಷ್ಟು ನೀವು ದೊಡ್ಡ ಪ್ರತಿಭೆ ಉಳ್ಳವರೈತಿ, ನಿಮ್ಮಂತೆ ಎಷ್ಟೋ ಪ್ರತಿಭಾವಂತ ಗ್ರಾಮೀಣ ಭಾಗದೊಳಗೆ ಯಾವುದೇ ಮಾಧ್ಯಮದ ಪ್ರಚಾರ ಆಗಲಿ, ಪೇಪರ್ ಅದಾಗಲಿ, ಇನ್ನೊಂದು ಯಾವುದೇ ಮಾಧ್ಯಮದ ಪ್ರಚಾರವನ್ನು ಯಾವತ್ತೂ ಅವರು ಬಯಸಿಲ್ಲ. ಬಯಸಲಾರ್ದೇ ತೆರೆಮರೆಯಲ್ಲಿ ಎಷ್ಟೋ ಒಂದು ಅದ್ಭುತ ಪ್ರತಿಭೆಗಳು ಈ ಒಂದು ಪ್ರಪಂಚದಿಂದ, ಅಂದರೆ ಈ ಹೊರಗಡೆ ಈ ಒಂದು ಕಾಣಿಸಬೇಕಂತ ಒಂದು ಪ್ರಪಂಚ ಐತ್ರಿ, ಇದನ್ನು ದೂರ ಸರಿದಿರ್ಬೋದು. ಹೌದು ಸರ್. ಈಗ ನಿಮ್ಮನ್ನು ಯಾರಾದರೂ ಪತ್ರಕರ್ತರು ನಿಮ್ಮನ್ನು ಸಂದರ್ಶನ ಮಾಡಿ ನಿಮ್ಮ ಬಗ್ಗೆ ಏನಾದರೂ ಮಾಹಿತಿ ಕೇಳಿರುವಂಥ ಏನಾದರೂ ನಿಮ್ಮ ಬಗ್ಗೆ ಯಾರು ಇಲ್ರಿ. ಆದ್ರ ಮೇಲೆ ರಾಯಚೂರಾಗ ಮಾತ್ರ ನಮ್ಗೆ ಪ್ರಶಸ್ತಿ ಕೊಟ್ಟರು. ರಾಯಚೂರಾಗ ಶಿಲೆ ಕೆತ್ತನೆ ಪ್ರಶಸ್ತಿ ನೋಡಿ ಅವರು ಪ್ರಶಸ್ತಿ ಕೊಟ್ಟರು ರಾಯಚೂರಲ್ಲಿ. ಮತ್ತು ನೆಕ್ಸ್ಟ್ ಇದು ಲಿಂಗಸೂರಿನಲ್ಲಿ ಕೊಟ್ಟರು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಯಾವುದಾದ್ರು ನಿಮ್ಮ ಪ್ರಶಸ್ತಿ ಪತ್ರ ಆಗಲಿ, ನಿಮ್ಮ ಗೌರವಧನ ಆಗಲಿ, ಅಥವಾ ನಿಮ್ಮನ್ನು ಕರೆಸಿ ಗೌರವಿಸುವಂಥದ್ದಾಗಲಿ ಏನಾದರೂ ಆಗಿದೆಯಾ?
ನಮ್ಮ ಆಲಾಪುರಿನಲ್ಲಿ ಶ್ರೀ ಮಂಜು ಕೃಷ್ಣಮೂರ್ತಿ ಅವರು ನಮ್ಮನ್ನು ಭಾಳ ಇದು ಮಾಡ್ಯಾರ. ಅವರಿಗೆ ಸಂದರ್ಶನ ಮಾಡೋಣ ಅವರು ನಮ್ಮ ಸಿದ್ದಣ್ಣ ಸರ್ ಅವರು ಇದು ನಮ್ಮನ್ನು ಎಲಿವರಿಯ ಕಾಯುತ್ತಿದ್ದ ನಮ್ಮನ್ನು ಇವತ್ತು ಇದು ಸಂದರ್ಶನದಿಂದ ನಮ್ಮನ್ನು ಹೊರಗಡೆ ಹಾಕಿದ್ರು. ಅವರಿಗೂ ಆರೋಗ್ಯ ಭಾಗ್ಯ ಕೊಡ್ತೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಉಪನ್ಯಾಸಕರು, ಪತ್ರಕರ್ತರು. ಅವ್ರ ಮುಖಾಂತರನೇ ಇವತ್ತು ಇದು ಪಾಟೀಲ್ ನ್ಯೂಸ್ ಅಂತ ಮಾಡಿದ್ದಾರೆ. ಆ ಒಂದು ಪಾಟೀಲ್ ನ್ಯೂಸ್ ಅಡಿಯಲ್ಲಿ ಹೀಗೆ ಸರ್ ಹಲವಾರು ಕಲಾವಿದರು ನಮ್ಮ ಗ್ರಾಮೀಣ ಭಾಗದೊಳಗೆ ಈ ಒಂದು ವಿಚಾರ ಮಾಧ್ಯಮದಿಂದ ದೂರ ಉಳಿದಿದ್ದಾರೆ. ಅಂಥವರನ್ನ ಅವರ ಒಂದು ಜೀವನ ವೃತ್ತಾಂತವನ್ನ, ಅವರ ಪರಿಚಯವನ್ನ, ಅವರ ಕಲೆಯನ್ನ ಹೊರಗೆ ತೆಗಿಬೇಕನ್ನುವಂಥದ್ದು ಅವರು ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ. ಆ ಮುಖಾಂತರ ಮೊಟ್ಟ ಮೊದಲು ನಿಮ್ಮ ಸಂದರ್ಶನ ಮಾಡ್ತಾ ಇದ್ವಿ ನಾವು. ಒಳ್ಳೆಯದು ಸರ್. ಮತ್ತೆ ಯಾವುದೇ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಿಮ್ಮನ್ನು ಗುರುತಿಸುವಂತ ಕಾರ್ಯ ಮಾಡಿಲ್ಲ ಸರ್, ಮಾಡಿಲ್ಲ. ಅದೇನು ಪ್ರಶಸ್ತಿ ಕೊಟ್ಟು ಮೈಸೂರು ಅಷ್ಟೇ, ಮೂರ್ತಿ ಬಗ್ಗೆ ಇದ್ರ ಬಗ್ಗೆ ಅಷ್ಟೇ. ಆಮೇಲೆ ರಂಗಭೂಮಿಯಾಗ ಕೊಟ್ಟಾರ ಬಿಡ್ರಿ, ನೀವು ಪ್ರಶಸ್ತಿ ಕೊಟ್ಟಾರ, ಎಲ್ಲ ಇದು ಮಾಡ್ಯಾರ. ನಿಮಗೆ ಸರ್ಕಾರದಿಂದ ಯಾವ್ದಾದ್ರು ಮಾಸಾಸನ ಅಂತ ಏನಿಲ್ಲ ಸರ್, ಅದೊಂದು ಭಾಳ ಇದಾಗೈತಿ. ಅದನ್ನ ತಾವು ಮಾಡಿ ಭಾಳ ಪುಣ್ಯ ಕಿಟ್ಕೊಂಡ್ಬಿಟ್ಟು ಎಂತ ಒಬ್ಬ ಕಲಾವಿದರು ಕೇವಲ ಸಮಾಜಕ್ಕೆ ಮೀಸಲಲ್ಲ, ಇಡೀ ಮನುಕುಲಕ್ಕೆ, ಮಾನವ ಕುಲಕ್ಕೆ ಕೂಡ ಮಾದರಿಯಾಗಿರ್ತಕ್ಕಂಥ ಅದ್ಭುತ ಕಲಾವಿದರು ನೀವು. ನಿಮ್ಮನ್ನ ವಿವಿಧ ಸಮುದಾಯದ ಆಚೆ, ನಿಮ್ಮ ಸಮಾಜದ ಆಚೆ ವಿವಿಧ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಸರ್ಕಾರ ಕೂಡ ನಿಮ್ಮನ್ನು ಗುರುತಿಸುವಂತ ಕಾರ್ಯ ಆಗ್ಬೇಕನ್ನುವಂಥದ್ದು ನನ್ನ ಆಸೆ. ಮುಂದೊಂದು ದಿನ ನಮ್ಮ ಸರ್ಕಾರಗಳು, ಜನಪ್ರತಿನಿಧಿಗಳು, ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು ಏನೆಲ್ಲ ಮಾಡ್ತೀವಿ ನಾವು, ಆದ್ರೆ ಇಂಥ ಕಲಾವಿದರನ್ನ ಪೋಷಿಸುವಂಥದ್ದು, ಇಂಥ ಕಲಾವಿದರನ್ನ ಗೌರವಿಸುವಂಥದ್ದು, ಅವ್ರಿಗೆ ಗೌರವಧನ ಕೊಡುವಂಥದ್ದು, ಸರ್ಕಾರ ಹಂತದಲ್ಲಿ ಇವರಿಗೆ ಪ್ರಶಸ್ತಿ ಪತ್ರಗಳನ್ನ ಸನ್ಮಾನ ಆಗುವಂತ ನಿಟ್ಟಿನೊಳಗೆ ನಾವು ಕಾರ್ಯ ಮಾಡುವಂಥದ್ದು ಕೂಡ ಬಹಳ ದೊಡ್ಡ ಕಾರ್ಯ ಆಗಿದೆ. ಆ ನಿಟ್ಟಿನೊಳಗೆ ಬರುವಂತ ದಿನಗಳಲ್ಲಿ ಸರ್ ಬಹಳಷ್ಟು ಖುಷಿ ಪಡ್ತೀನಿ. ಬರುವಂತ ದಿನಗಳಲ್ಲಿ ಸರ್ಕಾರ ನಿಮ್ಮನ್ನು ಗುರುತಿಸುವಂತಾಗ್ಲಿ, ಸ್ಥಳೀಯ ಸಂಸ್ಥೆಗಳು ಗುರುತಿಸುವಂತಾಗ್ಲಿ, ಇಂಥ ಒಂದು ಕಾರ್ಯವನ್ನು ಮಾಡಿದಾಗ ಮಾತ್ರ ಸಾರ್ಥಕತೆ ಆಗುತ್ತೆ. ಆ ನಿಟ್ಟಿನೊಳಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂಥ ಒಂದು ಅದ್ಭುತ ಕಾರ್ಯವನ್ನ ನಮ್ಮ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ರವರು ಈ ಒಂದು ಚಾನಲ್ ಅನ್ನು ಮಾಡೋದ್ರ ಮುಖಾಂತರ ಇಂಥ ನಿಮ್ಮಂತ ಕಲಾವಿದರನ್ನ ಇಡೀ ಒಂದು ಸಮಾಜಕ್ಕೆ ಪರಿಚಯಿಸುವಂತ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್, ನಮ್ಮ ಇಲ್ಲಿವರೆಗೆ ತಮ್ಮ ಅಮೂಲ್ಯ ಸಮಯವನ್ನ, ಯಾಕಂದ್ರೆ ಬಹಳ ಬಹುಮುಖ ಪ್ರತಿಭೆ ನೀವು, ಯಾಕಂದ್ರೆ ನೀವು ಎಲ್ಲಾ ಕಡೆಗೂ ಕೂಡ ನಿಮ್ಗೆ ಬಹುಶಃ ದಿನದ ಸಮಯ ಸಾಲಂಗಿಲ್ಲ ಅಂತ ನನಗೆ ಅನಿಸುತ್ತೆ. ಅಂತ ಒಬ್ಬ ಸಾಧಕರು ನೀವು. ನಿಮ್ಮಂತ ಸಾಧಕರನ್ನ ಇಲ್ಲಿ ಕರೆಸಿ ಸಂದರ್ಶನ ಮಾಡೋದಾಗ್ಲಿ, ನಿಮ್ ಜೊತೆಗೆ ಮಾತನಾಡುವಂಥದ್ದನ್ನಾಗಲಿ ನಮಗೆ ಬಹಳ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮುಖಾಂತರ ನಿಮ್ಗೆ ಒಂದು ಕಿರು ಸನ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ, ತಾವು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀವಿ. ಆ ನಿಟ್ಟಿನೊಳಗೆ ಇವರ ಒಂದು ಕಾರ್ಯದ ಬಗ್ಗೆ, ಈ ಒಂದು ಚಾನಲ್ ಬಗ್ಗೆ ನೀವು ಒಂದೆರಡು ಮಾತುಗಳು. ಇದು ಏನೈತಲ್ರಿ, ಇನ್ನೂ ನಮ್ಮಂಪಲ್ಲಿ ಕಲಾವಿದರು ಇದ್ದಾರೆ, ಅವ್ರನ್ನು ಗುರುತಿಸಿ ಅವರಿಗೂ ನಮಗೆ ಒಂದು ಮುಂದೆ ಇದು ಮಾಡ್ಬೇಕಂತೇಳಿ, ಸುದ್ದಿ ಮೂಲಕ ತಿಳಿಸ್ಬೇಕಂತೇಳಿ ಅದು ನಿಮ್ಮನ್ನ ಇಬ್ಬರು ಕೇಳ್ಕೊಂತಿದ್ದೀನಿ. ನಿಮ್ಮಂತ ಹಲವಾರು ಕಲಾವಿದರು ಕೂಡ ಇದ್ದಾರೆ, ಈ ಒಂದು ಮಾಧ್ಯಮದಿಂದ ಹೊರಗುಳಿದಿದ್ದಾರೆ. ಅಂತವ್ರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು, ಸರ್ಕಾರ ಹಂತದಲ್ಲಿ ಗಮನ ಸೆಳೆಯುವಂತ ಆಗ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಅಭಿಪ್ರಾಯ ಇದೆ, ನಮ್ಮ ಒಳ್ಳೆ ಉದ್ದೇಶ ಇದೆ. ಆ ನಿಟ್ಟಿನೊಳಗೆ ಬರುವಂತ ದಿನಗಳಲ್ಲಿ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ರವರು ಈ ಗ್ರಾಮೀಣ ಭಾಗದ, ವಿಶೇಷವಾಗಿ ಗ್ರಾಮೀಣ ಭಾಗದ ಕಲಾವಿದರನ್ನ ಪರಿಚಯಿಸುವಂತ ಕಾರ್ಯ, ಸಂದರ್ಶನದ ಕಾರ್ಯ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಸರ್, ನಮ್ಮಿಂದ ಈ ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಗೆ ಕಿರು ಸನ್ಮಾನ ಮಾಡ್ತಾ ಇದ್ದೆ, ತಾವು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ನಮ್ಮ ಮುಂದೆ ನಮ್ಮ ವೈಯಕ್ತಿಕ ಜೀವನ, ನಮ್ಮ 50 ವರ್ಷದ ಕಲಾ ಜೀವನದ ಬಗ್ಗೆ ಬಹಳಷ್ಟು ವಿಷಯವನ್ನು ಬಹಳ ಆಳವಾಗಿ ನಮ್ಮ ಮುಂದೆ ಹಂಚಿಕೊಂಡ್ರು. ಅವರ ಸೇವೆಗೆ ನಮ್ಮ ಸರ್ಕಾರ ಆಗಲಿ, ನಮ್ಮ ಸ್ಥಳೀಯ ಕಲಾವಿದರಾಗಲಿ, ಸ್ಥಳೀಯರಾಗಲಿ ಅವರ ಸೇವೆಗೆ ಮತ್ತಷ್ಟು ಸೇವೆಯನ್ನು ಗುರುತಿಸಿ ಅವರಿಗೆ ಜೀವನದಲ್ಲಿ ಒಂದು ಒಳ್ಳೆಯ ಸಂಭಾವನೆ ಕೊಡ್ತಕ್ಕಂಥ ಬರಲಂತಕ್ಕಂಥ ನಾವು ಕೂಡ ನಮ್ಮ ಚಾಲೆಂಜ್ ಹಾರೈಸ್ತೀವಿ. ಈ ನಮ್ಮೊಂದು ಆಸೆ ಏನಪ್ಪ ಅಂದರೆ 50 ವರ್ಷದ ಜೀವನದಲ್ಲಿ ನಮ್ಮ ಅತ್ಯಂತ ಭಾಳಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಯಾವುದಾದ್ರು ಸಿನಿಮಾದ ನಾಟಕದ ಒಂದೆರಡು ಧೈರ್ಯ ಹೇಳ್ಬೇಕನ್ನೋದು ನಮ್ದೆಲ್ಲ ಆಸೆ. ಸೊ ಹೀಗಾಗಿ ಅದನ್ನು ಹಂಚ್ಕೋಬೇಕನ್ನೋದು ನಮ್ಮ ಒಂದು ಮನವಿ. ರತ್ನಮಗನ ನಾಟಕದ
ಅಣ್ಣ ಮತ್ತು ತಮ್ಮ ಅತ್ತಿಗೆ ಇವರು ಮೂವರಲ್ಲಿ ನಡೆದ ಒಂದು ಅಪವಾದದ ಹೊರೆ ಡೈಲಾಗ್ ಹೇಳ್ತಾ ಇದ್ದೇನೆ. ಅತ್ತಿಗೆ ಭರಿಸಲಾರದ ಆಸೆಯ ಪ್ರತಿಕಾರ ತೀರಿಸಲು ಈ ಹೇಸಿ ಆಟ ಹೂಡಿದೆಯೇನಬ್ಬ. ತಂದೆಯನ್ನು ತದ್ ವಿರುದ್ಧವಾಗಿ ಸಾಧಿಸಿ ಮೈದುನರನ್ನು ಮನೆ ಬಿಡಿಸುವ ಹೊಂಚು ಹಾಕಿದೆಯಾ. ನಿನ್ನ ಉಚ್ಚಮಾನ ಶರದಿಯ ಬತ್ತಿಸುವ ಕಿಚ್ಚಾಯಿತಿ ಅಣ್ಣ ನನ್ನ ಪಾಲಿಗೆ. ನೀವಿಬ್ಬರು ಕೂಡಿ ಸಂತೋಷದಿಂದ ಮನೆ ಬಿಟ್ಟು ಹೋಗು ರಘುವೀರ ಎಂದಿದ್ದರೆ ಮರುತ್ತರ ಕೊಡದೆ ಹೊರಟು ಹೋಗ್ತಿದ್ದೆ. ಆದರೆ ಕುಲಕ್ಕೆ ಕಲಂಕ ತಂದು ಕೊಡುವ ಒಬ್ಬ ಕುಲಿಗೇಡಿ ಹೇಸಿ ಹೆಣ್ಣನ್ನು ಕಂಡು ಹೃದಯ ಇಬ್ಬಾಗುತ್ತಿದೆ ಅಣ್ಣ. ಹೇಗೆ ಸಹಿಸಲಿ ಅಣ್ಣ, ಹೇಗೆ ಸಹಿಸಲಿ. ಧನ್ಯವಾದ ಸರ್. ಮತ್ತೊಂದು ಕರ್ನಾಟಕ ಕಂಡಿರ್ತಕ್ಕಂಥ ಗೌಡ್ರ ಗದ್ದಲ ಖ್ಯಾತಿಯ ರಾಮರಾವ್ ದೇಸಾಯಿ ಅವರು ಇಡೀ ನಮ್ಮ ಆಲಾಪುರನ ನಾಡಿಗೆ ಪರಿಚಯ ಮಾಡಿರ್ತಕ್ಕಂಥ ನಾಟಕದ ಆ ನಾಟಕದ ಕೊನೆಯ ಒಂದು ನುಡಿಗಳನ್ನು ಹೇಳ್ಬೇಕಂಬ ನಮ್ಮ ಆಸೆ. ಗೌಡ್ರ ಗದ್ದಲ ನಾಟಕದ ದೇವೇಗೌಡನ ಡೈಲಾಗ್, ಗಂಗಿ ಯೌವನ ಮದದಿಂದ ಸುಂದರಿ ಎಂಬ ಸೊಕ್ಕಿನಿಂದ ಸಿಕ್ಕಂತೆ ಬೊಗಳಿದ ನೀನು ಇನ್ನು ಮುಂದೆ ಈ ದೇವೇಗೌಡನ ಅಡಿಯ ಹುಡಿಯಾಗಿ ಬದುಕಲೇಬೇಕು. ಛಲವಂತ ಗೌಡನಿಗೆ ಅವಮಾನ ಮಾಡಿದ ಚೆಲುವೆ, ಕಣ್ಣಿಟ್ಟ ನಿನ್ನನ್ನು ಕೈ ಬಿಟ್ಟರೆ ನಾನೀ ಊರ ಮಾಲಿಗೌಡನೇ ಅಲ್ಲ. ಧನ್ಯವಾದ ಸರ್. ನಿಜವಾಗ್ಲೂ ತಮ್ಮ ಕಲೆ ಯಾವಾಗಲೂ ಜೀವಂತಕ್ಕಿರಲಿ. ಸೊ ಇಲ್ಲಿವರೆಗೆ ಈ ನಮ್ಮ ಒಂದು ಮೊದಲ ಹೆಜ್ಜೆ ಇದು, ನಮ್ಮ ಚಾನಲಿನ ಮೊದಲ ಹೆಜ್ಜೆ. ಈ ಹೆಜ್ಜೆಗೆ ಭಾಳಷ್ಟು ಸಹಕಾರ ಕೊಟ್ಟಿರ್ತಕ್ಕಂಥವ್ರು ನಮಗೆಲ್ಲ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೂ ಮತ್ತು ನಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮ ಸಮಯವನ್ನು ಕೊಟ್ಟಿರ್ತಕ್ಕಂಥ ಮಾನವ ಸರ್ ಧನ್ಯವಾದಗಳು. ಮುಂದಿನ ಸಲ ಕೂಡ ಇಂಥ ಒಂದು ಹೊಸ ಯೋಜನೆ ತರ್ತೀವಿ, ನಮ್ಮೆಲ್ಲ ಸಹಕಾರ ಅಂತಂದು ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ಧನ್ಯವಾದಗಳು.